ಏನು ನಷ್ಟ ಆಗಿ ತುಂಬಲಾರ ನಷ್ಟ ಆಗಿದೆ. ಅವ್ರಿಗೆಲ್ಲ ಏನೇನು ಸಾಧ್ಯ ಆಗುತ್ತೋ ನಮ್ಮ ಕರ್ನಾಟಕ ಜನತೆ ಸಹಾಯ ಮಾಡ್ಬೇಕಂತೇಳಿ ಎಐಕೆಕೆಎಂಎಸ್ ರೈತ ಸಂಘಟನೆ ಕುರುಗೋಡು ಪಟ್ಟಣದಲ್ಲಿ ಅಸ್ಸಾಂ ರಾಜ್ಯದ ಪ್ರವಾಹ ಸಂತ್ರಸ್ತರ ನೆರವಿಗಾಗಿ ದೇಣಿಗೆ ಸಂಗ್ರಹ ಮಾಡಲಾಯಿತು. ಯುದ್ಧೋಪಾದಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪರಿಹಾರ ಕಾರ್ಯ ಕೈಗೊಳ್ಳಿ ಎಲ್ಲಾ ಸಾಲಗಳನ್ನು ಮನ್ನಾ ಮಾಡಿ ಪ್ರತಿ ಬಲಿಪಶುವಿಗೆ ಪುನರ್ವಸತಿ ಕಲ್ಪಿಸುವಂತೆ ಆಗ್ರಹಿಸಲಾಯಿತು. ಅಸ್ಸಾಂ ಪ್ರವಾಹ ಪೀಡಿತವಾಗಿದೆ. ಅಸ್ಸಾಂ ರಾಜ್ಯದ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಇತ್ತೀಚಿನ ಬುಲೆಟಿನ್ ಪ್ರಕಾರ ಗೋಲಾಘಾಟ್, ಶಿವಸಾಗರ್, ಬಿಸ್ವನಾಥ್, ಚರೈಡಿಯೋ, ಕಾಮ್ರೂಪ್, ಜೋಹರ್ತ್, ಧೇಮಾಜಿ ಮತ್ತು ನಾಗಾವ್ನ 8 ಜಿಲ್ಲೆಗಳ 21 ಕಂದಾಯ ವಲಯ ಮತ್ತು 437 ಗ್ರಾಮಗಳು ಬಾಧಿತವಾಗಿವೆ. 2,12,400ಕ್ಕೂ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಚರೈಡಿಯೋ ಅತ್ಯಂತ ಕೆಟ್ಟದಾಗಿ ಹಾನಿಗೊಳಗಾಗಿದ್ದು ಸುಮಾರು 80,000 ಜನರು, ಶಿವಸಾಗರ ಸುಮಾರು 71,000 ಜನರು ಮತ್ತು ಜೋಹರ್ತ್ 40,000ಕ್ಕೂ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. 17,198.09 ಹೆಕ್ಟೇರ್ ಬೆಳೆ ಪ್ರದೇಶ ಮುಳುಗಡೆಯಾಗಿದೆ. ರಸ್ತೆಗಳು, ಸೇತುವೆಗಳು, ಒಡ್ಡುಗಳು, ಶಾಲೆಗಳು ಮತ್ತು ಮನೆಗಳು ತೀವ್ರವಾಗಿ ಹಾನಿಗೊಳಗಾಗಿವೆ. ಸಾವಿನ ಸಂಖ್ಯೆ 80ಕ್ಕೆ ಏರಿದೆ. ಕೊನೆಯ 2 ಸಾವುಗಳು ಶಿವಸಾಗರದಿಂದ ವರದಿಯಾಗಿದ್ದು ಅದರಲ್ಲಿ ಒಬ್ಬ ಬಾಲಕ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಆದರೆ ಇತರ ವಿಶ್ವಾಸಾರ್ಹ ಮೂಲಗಳ ಪ್ರಕಾರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಅಸ್ಸಾಂನಲ್ಲಿ ಏನು ಮಳೆ ಬಂದು ಪ್ರವಾಹ ಬಂದು ಇವತ್ತು ಇಡೀ ಅಸ್ಸಾಂ ರಾಜ್ಯನೇ ಮಳೆಯಿಂದ ಸಂಪೂರ್ಣ ಇವತ್ತು ಮನೆಗಳು ಎಲ್ಲವೂ ಇವತ್ತು ಕೊಚ್ಕೊಂಡೋಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ವತಿಯಿಂದ ಅಸ್ಸಾಂ ಜನತೆಗೋಸ್ಕರ ಇಲ್ಲಿ ನಾವು ನೆರೆ ಸಂತ್ರಸ್ತರಿಗೆ ಸಹಾಯ ಹಸ್ತನ ನಾವು ಕೇಳ್ತಾ ಇದೀವಿ. ಸೊ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಇಡೀ ದೇಶದಲ್ಲಿ ಇವತ್ತು ಯಾವುದೇ ಒಂದು ಪ್ರವಾಹ ಆಗಲಿ, ಭೂಕಂಪ ಆಗಲಿ, ಏನೇ ಒಂದು ಮಾನವರಿಗೆ ಆಪತ್ತು ಬಂದಾಗ ನಾವು ರೈತ ಸಂಘಟನೆ ಆ ಒಂದು ಜನತೆಗೋಸ್ಕರ ನಾವಿದೀವಿ, ನಿಮ್ ಜೊತೆ ಇರ್ತೀವಿ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ. ಬೆಳಗ್ಗೆಯಿಂದ ಕುರುಗೋಡಿನ ಜನತೆ ಆ ಒಂದು ನೆರೆ ಸಂತ್ರಸ್ತರಿಗೆ ಅವರಿಂದ ಆದಷ್ಟು ಸಹಾಯನ ನೀಡಿದ್ದಾರೆ. ಸೊ ನಮ್ಮ ಎಐಕೆಕೆಎಂಎಸ್ ರಾಜ್ಯ ಸಮಿತಿಯನ್ನು ಕೂಡ ಈ ಒಂದು ಎಲ್ಲಾ ಜಿಲ್ಲೆಗಳಲ್ಲಿ ಈ ಒಂದು ಅಸ್ಸಾಂ ಜನತೆಗೋಸ್ಕರ ನಾವು ನೆರವು ಕೇಳಿದೀವಿ. ಸೊ ಇಲ್ಲಿನ ಉಡನೆ ಡಾಕ್ಟರ್ಸ್ ಏನೇನು ಸಾಧ್ಯ ಆಗುತ್ತೋ ಅಕ್ಕಿ, ಬೇಳೆ ಏನೇನು ನಾವು ಇಲ್ಲಿಂದ ಕರ್ನಾಟಕದಿಂದ ನಾವು ಕೊಡಕ್ಕಾಗುತ್ತೋ ಈ ಒಂದು ಇಲ್ಲಿಂದ ನಾವು ತಗೊಂಡು ಹೋಗ್ಬೇಕು. ಇವತ್ತು ದೇಶದ ಯಾವುದೇ ಮೂಲೆಯಲ್ಲಿ ಜನಸಾಮಾನ್ಯ ಕಷ್ಟ ಇದ್ದಾಗ ನಾವೆಲ್ಲ ಒಂದಾಗ್ಬೇಕಂತೇಳಿ ಎಐಕೆಕೆಎಂಎಸ್ ಕೇಳ್ಕೊಳ್ತಾ ಇದೀವಿ. ಸೊ ಈ ಒಂದು ಕುರುಗೋಡು ಜನತೆಗೆ, ವ್ಯಾಪಾರಸ್ಥರಿಗೆ ನಮ್ಮ ರೈತ ಸಂಘಟನೆ ತುಂಬಾ ಹೃದಯ ಧನ್ಯವಾದ ಹೇಳ್ತಾ ಇದೀವಿ. ಇತ್ತೀಚೆಗೆ ಕೊಡಗಾಯಿತು, ಲಾಸ್ಟ್ ಟೈಮ್ ಅಚ್ಚೋಳಿಯಲ್ಲಿ ಸುರಗುಪ್ಪ ತಾಲೂಕು ಅಚ್ಚೋಳಿ ಸಂಪೂರ್ಣ ಮಳೆ ಬಂದು ಪ್ರವಾಹ ಬಂದಿತ್ತು ಅಂತ. ಪರಿಹಾರವು ಭಿಕ್ಷೆಯಲ್ಲ, ಪುನರ್ವಸತಿ ಆಡಳಿತಗಾರರ ಕೃಪೆಯಲ್ಲ. ಇದನ್ನು ಜನರ ಒಗ್ಗಟ್ಟಿನ ಮತ್ತು ಸಂಘಟಿತ ಚಳುವಳಿಗಳಿಂದ ಪಡೆದುಕೊಳ್ಳಬೇಕು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಗೋವಿಂದ್, ಜಿಲ್ಲಾ ಕಾರ್ಯದರ್ಶಿ ಗುರಳಿರಾಜ, ಎಐಡಿಯು ಯುವಜನ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಕೋಳೂರು ಪಂಪಾಪತಿ, ರೈತ ಸಂಘದ ಸದಸ್ಯರಾದ ಅರ್ಜುನ್, ರೈತರಾದ ರಮೇಶ್, ಮಾರೆಪ್ಪ, ಮಲ್ಲಯ್ಯ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.